ನೋಡ್ತಾ ಇದ್ದೀರಾ, ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಇತ್ತೀಚೆಗೆ ನಡೆದ 2 ಉಪಚುನಾವಣೆಯಲ್ಲಿ ಸರ್ಕಾರದೊಂದಿಗೆ ಚುನಾವಣಾಧಿಕಾರಿಗಳು ಶಾಮೀಲು. ಸರ್ಕಾರದ ಕೈಗೊಂಬೆಯಾಗಿರುವ ಅಧಿಕಾರಿಗಳು. ಮಾಜಿ ಸಚಿವ HD ರೇವಣ್ಣ ಗಂಭೀರ ಆರೋಪ. ಬೇಲೂರಿನಲ್ಲಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ರೈತ ಸಂಘ ಆಗ್ರಹ. ಹಾಸನದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಅಂಗನವಾಡಿ ನೌಕರರ ಪ್ರತಿಭಟನೆ. ಆಲೂರಿನಲ್ಲಿ ಅರ್ಹರಿಗೆ ಪಿಂಚಣಿ ನೀಡಲು ಒತ್ತಾಯಿಸಿದ ಹಿರಿಯ ನಾಗರಿಕರು. 1 ವಾರದಿಂದ ಕೊಂಚ ಇಳಿಮುಖ ಕಾಣುತ್ತಿರುವ ಕೋವಿಡ್. ಇಂದು 47 ಪಾಸಿಟಿವ್ ಪತ್ತೆ. ಸೋಂಕಿನ ಬಗ್ಗೆ ಜನರು ನಿರ್ಲಕ್ಷ್ಯ ತಾಳಬಾರದೆಂದು ಎಚ್ಚರಿಸಿದ ಆಲೂರು ತಾಲೂಕು ನ್ಯಾಯಾಧೀಶರು. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ಕಡಿಮೆ ವರದಿಯಾಗುತ್ತಿದೆ. ಸೋಮವಾರ 47 ಕೋವಿಡ್ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಸಕ್ರಿಯ ಕೊರೋನಾ ಪ್ರಕರಣಗಳು 1000ಕ್ಕಿಂತ ಕಡಿಮೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಸೋಮವಾರ 171 ಜನರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟು 24,616 ಮಂದಿ ಗುಣಮುಖರಾಗಿದ್ದಾರೆ. 873 ಸಕ್ರಿಯ ಪ್ರಕರಣಗಳಿದ್ದು ಇದುವರೆಗೂ ಸೋಂಕಿತರ ಸಂಖ್ಯೆ 25,925ಕ್ಕೆ ಏರಿಕೆಯಾಗಿದೆ. ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆ, ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ನಿಗಾ ಘಟಕದಲ್ಲಿ 24 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ 436ಕ್ಕೆ ತಲುಪಿದೆ ಎಂದರು. ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ ಆಲೂರು 5, ಅರ್ಕಲ್ಗೂಡು 1, ಅರಸೀಕೆರೆ 5, ಬೇಲೂರು 12, ಚನ್ನರಾಯಪಟ್ಟಣ 2, ಹಾಸನ 16, ಹೊಳೆನರಸೀಪುರ 2, ಸಕಲೇಶಪುರ 4 ಸೇರಿ ಒಟ್ಟು 47 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಎಂದು ಅಂಕಿಅಂಶ ನೀಡಿದರು. ಕೊರೋನಾ ಪಾಸಿಟಿವ್ ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ಇವತ್ತು ಜಿಲ್ಲೆಯಲ್ಲಿ 47 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇದುವರೆಗೆ ಜಿಲ್ಲೆಯಲ್ಲಿ 25,925 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇವತ್ತಿನ ದಿವಸ 171 ಜನ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಆಸ್ಪತ್ರೆಯಿಂದ ಬಿಡುಗಡೆ ಆದವರ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 24,616 ಆಗಿದೆ. ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇರುವಂಥದ್ದು ಜಿಲ್ಲೆಯಲ್ಲಿ 873. ಒಟ್ಟು ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 436. 24 ಜನ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆದ ತುಮಕೂರಿನ ಶಿರಾ ಹಾಗೂ ಬೆಂಗಳೂರಿನ RR ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು ಸರ್ಕಾರದೊಂದಿಗೆ ಶಾಮೀಲಾಗಿ ಚುನಾವಣೆ ನಡೆಸಿದ್ದಾರೆ ಎಂದು ಮಾಜಿ ಸಚಿವ HD ರೇವಣ್ಣ ಗಂಭೀರವಾಗಿ ಆರೋಪ ಮಾಡಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಹಿಡಿತಕ್ಕೆ ಸಿಲುಕಿ ಚುನಾವಣಾ ಆಯೋಗವು ನಡುಗುತ್ತಿದೆ. ರಾಜ್ಯದಲ್ಲಿರುವ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ HD ರೇವಣ್ಣ ಕಿಡಿಕಾರಿದರು. ಚುನಾವಣಾ ಆಯೋಗ ರಾಜ್ಯದಲ್ಲಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದೆ. ಉನ್ನತ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನು ದುಡ್ಡು ಹಂಚಲು ಸರ್ಕಾರ ಇಟ್ಟುಕೊಂಡಿದೆ. ಈ ರೀತಿ ಚುನಾವಣೆ ನಡೆಸುವ ಬದಲು ನಾಮಿನೇಟ್ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿಯವರು ಚುನಾವಣೆಯಲ್ಲಿ ಹಣ ಹಂಚಿದ್ದಾರೆ. ಅದಕ್ಕೆ ಎಷ್ಟು ಮತ ಬರುತ್ತದೆ ಎಂಬುದು ಮೊದಲೇ ಗೊತ್ತಿರುತ್ತದೆ. ಎಷ್ಟು ಹಂಚಿದ್ದೇವೆ ಅಂತ ಸಿಎಂ ಮತ್ತು ಸಿಎಂ ಮಗ ಬಹಿರಂಗಪಡಿಸಲಿ ಎಂದರು. ನವೆಂಬರ್ 3ರಂದು 2 ಉಪಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆ ನಡೆದಿದೆ ಎಂಬುದು ಮತದಾರರಿಗೆ ಗೊತ್ತಿರುವ ವಿಚಾರವಾಗಿದೆ. 2 ಕ್ಷೇತ್ರಗಳಲ್ಲಿ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಶಿರಾ ಕ್ಷೇತ್ರದ ಒಂದು ಊರಿನಲ್ಲಿ ಅಭ್ಯರ್ಥಿಯನ್ನೇ ಊರೊಳಗಡೆ ಬಿಟ್ಟಿಲ್ಲ. ಆದರೂ ಆ ಊರಿನಲ್ಲಿ 80% ಮತಗಳು ಲೀಡ್ ಇದೆ ಅಂತ ರಾಷ್ಟ್ರೀಯ ಪಕ್ಷದವರು ಹೇಳುತ್ತಿರುವುದಾಗಿ ಆರೋಪಿಸಿದರು. ಆಡಳಿತ ಯಂತ್ರವನ್ನು ಸರ್ಕಾರ ದುರುಪಯೋಗಪಡಿಸಿಕೊಂಡಿದೆ. 1 ವೋಟಿಗೆ 5,000, 3,000 ಅಂತ ಹಂಚಿದ ಮೇಲೆ ಯಾಕೆ ಚುನಾವಣೆ ಮಾಡಬೇಕೆಂದು ಪ್ರಶ್ನೆ ಮಾಡಿದ ಅವರು, ಚುನಾವಣೆಗೂ ಮೊದಲೇ 25,000 ಮತದಿಂದ ನಮ್ಮದೇ ಗೆಲುವು ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆಯನ್ನು ಏನು ಚುನಾವಣೆ ಸಮೀಕ್ಷೆ ಮಾಡೋಕೆ ಬಿಟ್ಟಿದ್ದೀರಾ ಅಂತ ಮಾತಿನ ವಾಗ್ದಾಳಿ ನಡೆಸಿದರು. ಸ್ಥಳೀಯ ಸಂಸ್ಥೆ ಚುನಾವಣೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಇಷ್ಟೊತ್ತಿಗೆ ನಡೆಯಬೇಕಿತ್ತು. ಬಿಜೆಪಿ ಸೋಲುವ ಭಯದಲ್ಲಿ ಕೊರೋನಾ ನೆಪವೊಡ್ಡಿ ಗ್ರಾಮ ಪಂಚಾಯಿತಿ ಚುನಾವಣೆ ಮುಂದೂಡಿದ್ದಾರೆ. ನಮ್ಮದು ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷಗಳು ಏನು ಮಾಡುತ್ತಿಲ್ಲ.
ಎರಡು ರಾಷ್ಟ್ರೀಯ ಪಕ್ಷಗಳು ಒಂದಾಗಿದ್ದಾರೋ ಏನೋ ಗೊತ್ತಿಲ್ಲ. ನಾವು ಈ ಹಿಂದೆಯೇ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇವೆ ಎಂದು ಹೇಳಿದರು. 3ನೇ ತಾರೀಕು ಚುನಾವಣೆ ನಡೆದಿದೆ. ಏಕೆಂದರೆ ಈ ರಾಜ್ಯದಲ್ಲಿ ಚುನಾವಣೆಗಳು ಹೆಂಗೆ ನಡೀತಾವೆ ಅನ್ನೋದ್ರ ಬಗ್ಗೆ ನಮಗೆ, ಏಕೆಂದರೆ ಪುರಸಭೆ ಚುನಾವಣೆಯಾಗಿ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿಯಾಗಿ 2 ವರ್ಷ ಆದ್ರೂ ಲಾಸ್ಟ್ 2 ಇಯರ್ಸ್ 2.25 ವರ್ಷ ಆದ್ರೂ ಸರ್ಕಾರ ಸುಳ್ಳು ನೆಪಗಳನ್ನೊಡ್ಡಿ ಕೋರ್ಟ್ಗೂ ಸುಳ್ಳು ಮಾಹಿತಿ ಕೊಟ್ಟು ಒಂದು ಕಡೆ BJP ಅಧಿಕಾರ ಹಿಡಿಯೋಕ್ಕೆ ಏನು ಮಾಡಬೇಕು ಕೆಲವುಗಳನ್ನ, ಈಗ ಉದಾಹರಣೆಗಳೇ ಅರ್ಕಲ್ಗೂಡು ಉಪಾಧ್ಯಕ್ಷದು ಎಲ್ಲೆಲ್ಲಿ ಆಯ್ಕೆ ಮಾಡೋದು, ಎಲ್ಲೆಲ್ಲಿ ಒಂದೊಂದು ಸೀಟ್ ಗೆದ್ದಿರ್ತಾರೆ ಅವರು, ಏನು ಸರ್ ಆ ಇದರಲ್ಲಿ ಕ್ಯಾಟಗರಿ ಒಳಗೆ ಅಂಥವರಿಗೆ ಮಾಡೋದಕ್ಕೆ ಕಳೆದ 2 ವರ್ಷದಿಂದ ಪ್ರಯತ್ನ ಪಟ್ಟರು. ಈ ಸರ್ಕಾರ ಬಂದು 1.5 ವರ್ಷದಿಂದ ಆ ಕ್ಷೇತ್ರಗಳನ್ನ ಹುಡುಕಿ ಮಾಡೋದಕ್ಕೋಸ್ಕರ ಕಳೆದ ಲಾಸ್ಟ್ 1.5 ವರ್ಷ ಕಾಲ ತಳ್ಳಿದರು. ಗೊತ್ತಾಯ್ತಾ ಸರ್? ಆ ಕ್ಷೇತ್ರಗಳು ಸುಮಾರು 48 ಕ್ಷೇತ್ರಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೊಳ್ಳೋಕ್ಕೋಸ್ಕರ ಒಂದೊಂದು ಸಿಂಗಲ್ ಸೀಟ್. ಗೊತ್ತಾಯ್ತು ಸರ್ ಯಾವ ರೀತಿ ನಡೀತಾ ಇದೆ ಅನ್ನೋದು. ಆಮೇಲೆ ನ್ಯಾಯಾಲಯಗಳಿಗೂ ಸುಳ್ಳು ಮಾಹಿತಿ ಕೊಡೋದು, ಅಡ್ವೊಕೇಟ್ ಜನರಲ್ ಇಟ್ಕೊಂಡು. ಗೊತ್ತಾಯ್ತು ಸರ್? ಇದು ಯಾವ ರೀತಿ ನಡೀತಾ ಇದೆ. ಇನ್ನೊಂದು, ಇದು ಒಂದು ಕಡೆ ಆಯಿತಾ, ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡಿಬೇಕಾಯಿತು. ಅದನ್ನು ಸಹ ಪಂಚಾಯತಿ ಎಲೆಕ್ಷನ್ ನಡೆಯೋಕ್ಕೂ ಸರ್ಕಾರಕ್ಕೆ ಎಲ್ಲಿ ನಾವು ಇದಾಗುತ್ತೋ ಅನ್ನೋ ದೃಷ್ಟಿಲಿ ಅದೂ ಇಲ್ಲ. ಅದಕ್ಕೂ ನೆಪ ಒಡ್ಡಿ ನಮಗೀಗಾಗಲ್ಲ, ಕೊರೋನಾ ಐತೆ ಇದೈತೆ ಅಂತಾರೆ. ಈಗ ಕೊರೋನಾ ಇದ್ದರೂ ಪುರಸಭೆ ಎಲೆಕ್ಷನ್ ನಡೆಸಿದರು, ಅರಸಭೆ, ನಗರಸಭೆ, ಪುರಸಭೆ. ಈಗ ಅದಾದಮೇಲೆ 3ನೇ ತಾರೀಕು ಚುನಾವಣೆ ನಡೆದಿದೆ. ಚುನಾವಣೆ 3ನೇ ತಾರೀಕಲ್ಲಿ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆನೂ ಆ ಕ್ಷೇತ್ರದ ಜನತೆಗೆ ಗೊತ್ತಾಗಿದೆ. ನಾವೇನು ಹೇಳಬೇಕಾಗಿಲ್ಲ. ಮಾಧ್ಯಮದರೆ ಫಸ್ಟ್ ಕೋಟ, 2ನೇ ಕೋಟ, 3ನೇ ಕೋಟ ಅಂತ ಹೇಳಿ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ತಿಸಿದ್ರು ಅದ್ರ ಮೇಲೇನು ಕ್ರಮ ತಾಳಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾನೇ ಆನ್ ರೆಕಾರ್ಡ್ ಫಸ್ಟ್ ಕೋಟ, 2ನೇ ಕೋಟ, 3ನೇ ಕೋಟ. ಆಮೇಲೆ ಇವತ್ತೇನಾಗಿದೆ ಅಂದರೆ ಆ ಚುನಾವಣೆ ಜಿಲ್ಲೆ ನಡೆಸೋವಂಥ ಚುನಾವಣೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಚುನಾವಣೆಯ ವಹಿಸಿರುವಂಥ ಅಧಿಕಾರಿಗಳು, ಆಮೇಲೆ ರಾಜ್ಯದ ಏನು ಚುನಾವಣೆ ಆಯೋಗ ಐತೆ ಅದು ಸಂಪೂರ್ಣ ಸರ್ಕಾರದ ಹಿಡಿತಕ್ಕೆ ಸಿಕ್ಕಿ ನಲುಗ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಬೇಲೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಮೆಕ್ಕೆಜೋಳ ಖರೀದಿಯಲ್ಲಿ ವ್ಯಾಪಕವಾಗಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಭೋಗಮಲ್ಲೇಶ್, ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ರೈತರು ಬೆಳೆಯುತ್ತಿದ್ದಾರೆ. ಈಗಾಗಲೇ ಸರ್ಕಾರ ನಿಗದಿಪಡಿಸಿರುವ ಎಂಎಚ್ಬಿ ಬೆಲೆ 1860 ರುಗಳಿಗೆ ಸರ್ಕಾರ ನಿಗದಿಪಡಿಸಿ ರೈತರಿಂದ ಖರೀದಿಸುತ್ತಿತ್ತು. ಆದರೆ ಇಂದು ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ರೈತರಿಗೆ ಮೋಸ ಮಾಡುವ ಹುನ್ನಾರದಲ್ಲಿ ಕ್ವಿಂಟಲ್ ಜೋಳಕ್ಕೆ 1150 ರುಗಳಿಂದ 1250 ರುಗಳಿಗೆ ಕೊಳ್ಳುತ್ತಿದ್ದಾರೆ. ಇದರಿಂದ ರೈತರಿಗೆ ತುಂಬಾ ಅನ್ಯಾಯವಾಗುತ್ತಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಪಡಿತರ ಚೀಟಿದಾರರಿಗೆ ವಿತರಣೆಯಲ್ಲಿ ಕಳಪೆ ಗುಣಮಟ್ಟದ ರಾಗಿ, ಗೋಧಿ, ಕಡಲೆಕಾಳನ್ನು ವಿತರಿಸಲಾಗುತ್ತಿದ್ದು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಎಡಿ ಅವರಿಗೆ ತಿಳಿಸಲಾಗಿದೆ ಎಂದರು. ಕಟಾವು ಬಂದಿರೋ ಕಾರಣ ಇವತ್ತು 1150ರಿಂದ
1250ರಿಂದ 300 ರೂಪಾಯಿ ಕೊಡ್ತಾ ಇದ್ದಾರೆ. 1850 ರೂಪಾಯಿ ಕೊಡಬೇಕು ಅಂತೇಳಿ. ಆ ಕಾರಣಕ್ಕೆ ನಮ್ಮ ಒತ್ತಾಯ ಸರ್ಕಾರನೇ ಖರೀದಿ ಕೇಂದ್ರ ಓಪನ್ ಮಾಡಲಿ ಅಥವಾ ವ್ಯಾಪಾರಸ್ಥರೇ ಕೊಳ್ಳಿ. ಏನು MHB ಬೆಲೆ ನಿಗದಿ ಮಾಡಿದೆ ಆ ಬೆಲೆಯಲ್ಲಿ ನಮ್ಮ ಮೆಕ್ಕೆಜೋಳ ಖರೀದಿ ಆಗಬೇಕು, ಅದನ್ನು ಖರೀದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಕಾರಣಕ್ಕೆ ಇವತ್ತು DC ವರೆಗೂ ಕೂಡ ಒಂದು ಮೆಮೊರಂಡಮ್ ಕಳಿಸ್ತಾ ಇದ್ದೀವಿ. ಇವತ್ತೇ ತೀರ್ಮಾನ ತಗೊಂಡು ಇವತ್ತಿನಿಂದಲೇ ಕಡ್ಡಾಯ ಮಾಡಿ, ಏನು ಇವತ್ತು ರೈತರಿದ್ದಾರೆ, ರೈತರಿಂದ ಕೊಡ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರು ಈ ಮೆಕ್ಕೆಜೋಳನ ಏನು MHB ಬೆಲೆ 1860 ರೂಪಾಯಿ ಇದೆ ಅದನ್ನು ಕೊಳ್ಳುವಂಥ ವ್ಯವಸ್ಥೆನ ಈ ಸರ್ಕಾರಗಳು ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಇದು ತಾತ್ಕಾಲಿಕವಾಗಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರ್ಕಾರ ಗಮನ ಹರಿಸಿದ್ರೆ ನಮ್ಮ ಚಳವಳಿ ಹಂತ ಹಂತವಾಗಿ ಮುಂದೆ ಹೋಗ್ತದೆ ಅಂತೇಳಿ ಹೇಳಕ್ಕೆ. ನಂತರ ಮಾತನಾಡಿದ ಜಿಲ್ಲಾ ಸಂಚಾಲಕ ಬಸವರಾಜ್, ಸರ್ಕಾರಗಳು ರೈತರ ಮೇಲೆ ರೋಲ್ ಕಾಲ್ ತಂತ್ರವನ್ನು ಅನುಸರಿಸಿ ದಲ್ಲಾಳಿಗಳ ಜೊತೆ ಶಾಮೀಲಾಗಿ ರೈತರಿಗೆ ಮೋಸ ಮಾಡುತ್ತಿದೆ. 50 ಕೆಜಿ ಚೀಲಕ್ಕೆ 60 ಕೆಜಿ ಜೋಳವನ್ನು ತುಂಬುತ್ತಾ ಮೋಸ ಮಾಡುತ್ತಿರುವ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ರಾಜ್ಯ ಸರ್ಕಾರ 26 ಬೆಳೆಗಳಿಗೆ MHB ಬೆಲೆಯನ್ನು ಘೋಷಣೆ ಮಾಡಿದೆ. ಇದು ರೈತರಿಗೆ ಕಣ್ಣೊರೆಸುವ ತಂತ್ರವಾಗಿದೆ. ನಿಗದಿ ಮಾಡಿರುವ ದರದಲ್ಲಿ ಖರೀದಿ ಮಾಡಬೇಕೆಂದಿದ್ದರೂ ಸಹ ಅದನ್ನು ಮಾಡದೆ ಮಧ್ಯವರ್ತಿಗಳ ಹಾಗೂ ದಲ್ಲಾಳಿಗಳ ಮೂಲಕ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಹೊರ ರಾಜ್ಯಗಳಲ್ಲಿ ನಿಗದಿ ಮಾಡಿರುವ ಬೆಲೆಗೆ ಬೆಳೆಗಳನ್ನು ಖರೀದಿ ಮಾಡಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಏಕೆ ತಾರತಮ್ಯ ಮಾಡುತ್ತಿದೆ? ಇದು ರಾಜಕಾರಣಿಗಳ ಕುತಂತ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆಗಳಿಗೆ MSP ದರವನ್ನು ನಿಗದಿ ಮಾಡಿರ್ತಾರೆ. ಆ ನಿಗದಿ ಮಾಡಿದಂತಹ ದರದಲ್ಲೇ ಖರೀದಿ ಮಾಡಬೇಕು ಅಂತ ಹೇಳಿ ಕಾನೂನು ಮಾಡಬೇಕಿತ್ತು. ಕಾನೂನು ಮಾಡದಲ್ಲೇ ಇವರು ವ್ಯಾಪಾರಸ್ಥರ ಜೊತೆ ಶಾಮೀಲಾಗಿ ಮೇಲ್ನೋಟಕ್ಕೆ MSP ದರವನ್ನು ಘೋಷಣೆ ಮಾಡಿ ಮೌನವಾಗಿರೋದು ಇವರ ನಾಚಿಕೆಗೇಡಿನ ಸಂಗತಿ ಎದ್ದು ಕಾಣುತ್ತೆ. ಇವತ್ತು ಗುಜರಾತ್ ಯಾವುದು ಪಂಜಾಬ್ ಇರ್ಬೋದು, ಕೇರಳ ಇರ್ಬೋದು, ಇವತ್ತು MSP ದರಕ್ಕಿಂತ ಯಾರೂ ಖರೀದಿ ಮಾಡೋಂಗಿಲ್ಲ. ತರಕಾರಿ ಬೆಳೆಗಳಿಗೂ ಕೂಡ ನಿಗದಿ ಮಾಡಿದ್ದಾರೆ. MSP ದರಕ್ಕಿಂತ ಯಾರೇ ಖರೀದಿ ಮಾಡಿದ್ರು 1 ಲಕ್ಷ ದಂಡ, 3 ವರ್ಷ ಜೈಲು ಶಿಕ್ಷೆಗೆ ಗುರಿಪಡಿಸಿದ್ದಾರೆ. ಈಗ ಅಂಥ ಸಿಚುವೇಶನ್ ಇಲ್ಲಿದ್ದರೂ ಕೂಡ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಂದೇ ಪಕ್ಷದ ಒಡೆತನದಲ್ಲಿದ್ದರೂ ಕೂಡ ಇವತ್ತು ರೈತರಿಗೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ KP ಕುಮಾರ್, ಗಂಗೇಗೌಡ, ಶಿವಪ್ಪ, ಸಚಿನ್, ಹೂವಪ್ಪ, ಅಣ್ಣೇಗೌಡ, ಹಾಲಪ್ಪ, ಶಿವಶಂಕರ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಕನಿಷ್ಠ ವೇತನ ಹಾಗೂ ಅಂಗನವಾಡಿಗಳನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರು ಜಿಲ್ಲಾ ಪಂಚಾಯತ್ ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು BM ರಸ್ತೆ ಮೂಲಕ DC ಕಚೇರಿಗೆ ತೆರಳಿದರು. ಕೆಲಸ ನಿರ್ವಹಿಸುತ್ತಿರುವ ಅಂಗನವಾಡಿ ನೌಕರರಿಗೆ ಕನಿಷ್ಠ 21,000 ರುಗಳ ವೇತನ ಹೆಚ್ಚಿಸಿ ಖಾಯಂ ಮಾಡಿ 10,000 ನಿವೃತ್ತಿ ವೇತನ ನೀಡಬೇಕು. 2020ರ ನೂತನ ಶಿಕ್ಷಣ ನೀತಿಯಿಂದ ಅಂಗನವಾಡಿ ಕೇಂದ್ರಗಳನ್ನು ರಕ್ಷಿಸಬೇಕು. ಕೇಂದ್ರೀಕೃತ ಅಡಿಗೆ ಕೇಂದ್ರ ಮಾದರಿ ನಮಗೆ ಬೇಡ. ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಯಾವ ಸ್ವರೂಪದ ಜವಾಬ್ದಾರಿಯನ್ನು ಕೊಡಬಾರದು. ಕೆಲಸದ ಅವಧಿಯನ್ನು 4 ಗಂಟೆಯಿಂದ 6 ಗಂಟೆಗೆ ಅಕ್ಷರ ದಾಸೋಹ ಕೈಪಿಡಿಯಲ್ಲಿ ಬದಲಾಯಿಸಬೇಕು. ಇಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಕಡ್ಡಾಯಗೊಳಿಸಿ ಹೆಚ್ಚುವರಿ ಕೆಲಸವನ್ನು ನಿರ್ಬಂಧಿಸಬೇಕು. ಪ್ರಾರಂಭಿಕ ಬಾಲ್ಯಾವಸ್ಥೆಯ ಪಾಲನೆ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಲು ಶಾಸನವನ್ನು ಮಾಡಲಿ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ MB ಪುಷ್ಪ ಆಗ್ರಹಿಸಿದರು. ಕೊರೋನಾ ಸೋಂಕಿನಿಂದ ಮೃತರಾದ 26 ಜನ ಮತ್ತು ಕೆಲಸದ ಒತ್ತಡದಿಂದ ಮೃತರಾದ ಅಂಗನವಾಡಿ ನೌಕರರ ಮಕ್ಕಳಿಗೆ ನೇಮಕಾತಿ ನಿಯಮ ಸಡಿಲಿಸಿ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಬೇಕು. ಮೃತರ ಕುಟುಂಬಕ್ಕೆ ಕನಿಷ್ಠ 5 ಲಕ್ಷ ರು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರ ಸಂಘಟನೆ ಜಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ ಇವತ್ತು ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡಿದೆ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗಳು ಮತ್ತು ಅಂಗನವಾಡಿಗಳು ಮುಚ್ಚೋಗ್ತದೆ. ಪಂಚಾಯಿತಿ ಮಟ್ಟದ ಒಂದು ಕಾಂಪ್ಲೆಕ್ಸ್ ಮಾಡಿ ಸರ್ಕಾರ 66 ಪುಟಗಳ ಆದೇಶಗಳನ್ನು ಹೊರಡಿಸಿದೆ. ಅದಕ್ಕಾಗಿ ಬಡ ಮಕ್ಕಳಿಗೆ ಶಿಕ್ಷಣ ವಂಚಿತ ಆಗ್ತದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಗಳು ಮತ್ತು ಅಂಗನವಾಡಿಗಳು ಉಳಿಬೇಕು. ಇವತ್ತೇನು 45 ವರ್ಷದಿಂದ ಕೆಲಸ ಮಾಡ್ತಿರೋಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ಕೂಲಿ ಜಾರಿಯಾಗಬೇಕು. ಅವರಿಗೆ ಹಳೆ ಪೆನ್ಷನ್ ವ್ಯವಸ್ಥೆ ಜಾರಿಯಾಗಬೇಕು. ಈ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಸರ್ಕಾರಕ್ಕೆ ಹಲವು ಬಾರಿ ಒತ್ತಡ ಹಾಕಿದ್ರು ಕೂಡ ಇದುವರೆಗೂ ಆ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡೋರಿಗೆ ಆ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು. ಮತ್ತು ಬಿಸಿ ಊಟ ನೌಕರರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈಗ ಲಾಕ್ಡೌನ್ ಆದಾಗಿಂದ ಹೋರಾಟ ಮಾಡಿ 3 ತಿಂಗಳದ್ದು ಗೌರವಧನ ಅವರಿಗೆ ಪ್ರೋತ್ಸಾಹಧನ ಬಿಡುಗಡೆ ಆಗಿದೆ. ಉಳಿದಂಥದ್ದು ಬಿಡುಗಡೆ ಆಗಿಲ್ಲ. ಸರ್ಕಾರ ತಕ್ಷಣಕ್ಕೆ ಅವರಿಗೆ ಕೂಡ ಈ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು. ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದಿದ್ದರೆ ನವೆಂಬರ್ 26ರಂದು ಕೆಲಸವನ್ನು ಸ್ಥಗಿತಗೊಳಿಸುವ ಮೂಲಕ ಮುಷ್ಕರ ನಡೆಯಲಿದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕಾರ್ಯಾಧ್ಯಕ್ಷೆ ಉಷಾ, ಉಪಾಧ್ಯಕ್ಷೆ ಯಶೋಧ, ಪೂರ್ಣಿಮಾ, ಮೀನಾಕ್ಷಿ, ಶೈಲಜಾ,
ಸೌಮ್ಯ ಹಾಗೂ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಅರವಿಂದ್ ನವೀನ್ ಕುಮಾರ್ ಪಾಲ್ಗೊಂಡಿದ್ದರು. ಸರ್ಕಾರದಿಂದ ದೊರಕುವ ವೃದ್ಧಾಪ್ಯ ವೇತನ ಅರ್ಹರಿಗೆ ದೊರಕುವ ಬದಲು ಅನರ್ಹರಿಗೆ ದೊರಕುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ವಂಚಿತ ನೂರಾರು ವೃದ್ಧರು ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಶಿರಿಂತಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಸುಮಾರು 11 ತಿಂಗಳಿನಿಂದ ನಮಗೆ ವೃದ್ಧಾಪ್ಯ ವೇತನ ಸಿಕ್ಕಿಲ್ಲ. ಅಂಚೆ ಮತ್ತು ಖಜಾನೆ ಕಚೇರಿಗೆ ಅಲೆದಾಡಿ ಸುಸ್ತಾಗಿದೆ. ಕಡಿಮೆ ವಯಸ್ಸುಳ್ಳವರು ಸಹ ಮಾಸಿಕ 1,000 ರು ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದಾರೆ. ಸಾಯುವ ಅಂಚಿನಲ್ಲಿರುವ ನಮ್ಮಂತಹ ಅನೇಕ ವೃದ್ಧರಿಗೆ ಅನ್ಯಾಯವಾಗುತ್ತಿದೆ. ನಮ್ಮ ಸ್ವಂತ ಖರ್ಚಿಗೆ ಅವರಿವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಭೈರಾಪುರ ಗ್ರಾಮದ ಜಯಮ್ಮ, ಈರಮ್ಮ, ಮಂಜಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾನ್ಸಲ್ ಮಾಡಿಸಿ ಅರ್ಜಿ ಕೊಡೋಕ್ಕೆ ಅರ್ಜಿ ವಾಪಸ್ ಕೊಡ್ತಾರೆ. ಇಲ್ಲೇ ಕೆಲಸದಾರೆ ಆಗೋದಿಲ್ಲ ಅಂತೇಳಿ. ಏನಕ್ಕಾಗಲ್ಲ ಅಂತ ಹೇಳಿದ್ರೆ ಅದೇನೋ ಆಗೋದಿಲ್ಲ. ಇದು 600 ಬರೋದು ಒಂದು. ಇದೇ ತಹಸೀಲ್ದಾರ? ಇವರಲ್ಲ, ಇನ್ನೊಬ್ರು ಇದಾರಲ್ಲ ಅವರ. ನಾನು ಈಗ ಎಷ್ಟು ಕೊಡ್ತಾವ್ರೆ ನಿಮಗೆ? 600 ಕೊಡ್ತಾವ್ರೆ. ಎಷ್ಟು ವರ್ಷ ಆಗಿದೆ ನಿಮಗೆ? ನನಗೆ 66, ನನಗೆ 78. ಇನ್ನೊಬ್ರು ಜಯಮ್ಮ ಇಲ್ಲಿ 70 ವರ್ಷ. ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಎಷ್ಟು ಕೊಡ್ತಾರೆ ನಿಮಗೆ? ಬಂದ್ವಿ ನಾವು. ನಿಮಗೊಂದು 1,000 ರೂಪಾಯಿ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಮನವಿ ಸ್ವೀಕರಿಸಿ ತಹಸೀಲ್ದಾರ್ ಅವರು ಮಾತನಾಡಿ, 60 ತುಂಬಿದವರಿಗೆ ಮಾತ್ರ ವೃದ್ಧಾಪ್ಯ ವೇತನ ಪಡೆಯಲು ಅಧಿಕಾರವಿದೆ. ಅನರ್ಹರನ್ನು ಗುರುತಿಸಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗುವುದು. ವಂಚಿತ ಅರ್ಹರಿಗೆ ಹಣ ಸಂದಾಯವಾಗಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಕೈಬಿಟ್ಟಿರುವ ಅರ್ಹರು ಕೂಡಲೇ ದಾಖಲಾತಿಯೊಂದಿಗೆ ಅರ್ಜಿ ಸಲ್ಲಿಸಿದರೆ ವೇತನವನ್ನು ಮಂಜೂರು ಮಾಡಲಾಗುವುದು ಎಂದರು. ಪಾಸ್ ಪುಸ್ತಕ ನಾವು ಈ ಹಿಂದೆ ನೀವು ಪೋಸ್ಟ್ ಆಫೀಸಲ್ಲಿ ತಗೊಳ್ತಾ ಇದ್ರಿ EMO ಮೂಲಕ, ಅದನ್ನು ನೀವಾಗೆ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಕೌಂಟ್ ಓಪನ್ ಮಾಡಿದ್ದೆ ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ ಇಂದು ಅಕೌಂಟು ಹಾಗೂ ಮಂಜೂರಾತಿ ಪತ್ರ, ಈ ಹಿಂದೆ ಪಡ್ಕೊಂಡಿರೋಂಥ ಮಂಜೂರಾತಿ ಪತ್ರ ಮತ್ತು ನೀವು ಬ್ಯಾಂಕ್ ಅಕೌಂಟ್ ನಂಬರು ಅದೆಲ್ಲ ಕೊಟ್ಟಿದ್ದೆ ಅಲ್ಲಿ ನಾವು ಖಜಾನೆ 2 ಮೂಲಕ ಕ್ರಮ ವಹಿಸ್ತೇವೆ. ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಟೈಲರ್ಸ್ ಕಲ್ಯಾಣ ಮಂಡಳಿ ಜಾರಿಗೆ ಆಗ್ರಹಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಟೈಲರ್ಸ್ ಮತ್ತು ಸಹಾಯಕರ ಫೆಡರೇಷನ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯಾದ್ಯಂತ ಟೈಲರ್ ವೃತ್ತಿ ಮಾಡುವವರು ಅಸಂಘಟಿತ ವಲಯದವರಾಗಿದ್ದು ಯಾವುದೇ ಸವಲತ್ತುಗಳಿಲ್ಲದೆ ಬಳಲುತ್ತಿದ್ದಾರೆ ಎಂದು ಟೈಲರ್ ವೃತ್ತಿಯಲ್ಲಿ ತೊಡಗಿದವರಲ್ಲಿ ಪುರುಷರು ಸೇರಿದಂತೆ ಬಹುತೇಕ ಮಹಿಳೆಯರಿದ್ದಾರೆ. ಮನೆಗಳಲ್ಲಿ ಬಟ್ಟೆ ಹೊಲಿಯುವ, ಶಾಪ್ಗಳಲ್ಲಿ ಬಟ್ಟೆ ಹೊಲಿಯುವ ಕಾರ್ಮಿಕರ ಕಾಯ್ದೆ ಅನ್ವಯಿಸದೇ ಇರುವ ಸಣ್ಣ ಸಣ್ಣ ಗಾರ್ಮೆಂಟ್ಸ್ ಘಟಕಗಳಲ್ಲಿ ಟೈಲರಿಂಗ್ ಮಾಡುವ ಟೈಲರ್ಸ್ಗಳು ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷದಷ್ಟಿರುವ ಅಂದಾಜಿದೆ ಎಂದು ಎಐಟಿಯುಸಿ ಜಿಲ್ಲಾಧ್ಯಕ್ಷ MC ಡೋಂಗ್ರೆ ತಿಳಿಸಿದರು. ಕೆಲವು ಸಣ್ಣ ಪುಟ್ಟ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುತ್ತಿರುವ ಕೆಲಸಗಾರರು 20ರ ಸಂಖ್ಯೆ ಒಳಗಿರುವುದರಿಂದ ಅಲ್ಲಿ ಅವರಿಗೆ ಕಾರ್ಮಿಕ ಕಾಯ್ದೆ ಅನ್ವಯಿಸದೇ ಇರುವುದರಿಂದ ಕಾಯ್ದೆಬದ್ಧ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗದೆ ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಟೈಲರ್ಸ್ಗಳ ಕಲ್ಯಾಣ ಮಂಡಳಿ ಜಾರಿಗೆ ತಂದು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಈಗಾಗಲೇ ಸವಲತ್ತುಗಳನ್ನು ನೀಡುತ್ತಿದ್ದಾರೆ. ನಮ್ಮ ರಾಜ್ಯದ ಟೈಲರ್ಸ್ಗಳಿಗೂ ಆರೋಗ್ಯ ಸುಧಾರಣೆ, ಧನಸಹಾಯ, ಮದುವೆಗೆ ಧನಸಹಾಯ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್, ಅಪಘಾತ ಪರಿಹಾರ, ಪಿಂಚಣಿ ವ್ಯವಸ್ಥೆ, ಹೆರಿಗೆ ಭತ್ಯೆಧನ ಸಹಾಯ, ಸಾವು ಮತ್ತು ಅಪಘಾತ ಸಾವುಗಳಿಗೆ ಪರಿಹಾರ ಮುಂತಾದ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಟೈಲರ್ ಕಲ್ಯಾಣ ಮಂಡಳಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾ ಇದೆಯೋ ಅದೇ ರೀತಿ ಸೌಲಭ್ಯವನ್ನು ಸಹ ಟೈಲರ್ಸ್ಗಳಿಗೆ ಕೊಡಬೇಕು. ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಈ ಟೈಲರ್ಸ್ಗಳು ಸೇರಿದ್ದಾರೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಕಲ್ಯಾಣ ಮಂಡಳಿಗೆ ದುಡ್ಡು ಬೇಕು. ಕಟ್ಟಡ ಕಾರ್ಮಿಕರಿಗಾದರೆ ಯಾರು ಮನೆಯನ್ನು ಕಟ್ತಾರೋ ಅವರು ಸೆಸ್ಸನ್ನು ಕಟ್ತಾರೆ. ಆ ಸೆಸ್ಸಿನ ಅಮೌಂಟು ಕಲ್ಯಾಣ ಮಂಡಳಿಗೆ ಹೋಗ್ತಾ ಇದೆ. ಅದೇ ರೀತಿ ಟೈಲರ್ಸ್ಗಳಿಗೆ ಏನು ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೋ ಆ ಕಲ್ಯಾಣ ಮಂಡಳಿಗೆ ದುಡ್ಡು ಹೇಗೆ ಬರಬೇಕು ಅದಕ್ಕೂ ಸಹ ನಾವು ಫೆಡರೇಷನ್ನ ಪರವಾಗಿ ಒಂದು ಸಜೆಷನನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಏನು ಸಜೆಷನ್ ಅಂತ ಹೇಳಿದರೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿರ್ಬೋದು ಅಥವಾ ಬಟ್ಟೆಗಳನ್ನು ವ್ಯಾಪಾರ ಮಾಡುವಂತಹ ಸಂಘ ಸಂಸ್ಥೆಗಳು ಅಥವಾ ಅಂಗಡಿಗಳಿರ್ಬೋದು, ಟೆಕ್ಸ್ಟೈಲ್ ಮಿಲ್ಸ್, ಗಾರ್ಮೆಂಟ್ಸ್, ಬಟ್ಟೆ ಅಂಗಡಿಗಳು ಹಾಗೂ ಬಟ್ಟೆ ಹೋಲಿಕೆಗೆ ಪೂರಕವಾದ ಉತ್ಪನ್ನ ಮಾಡುವ ಸರಕುದಾರ ಉತ್ಪಾದಕರಿಂದ ಶೇಕಡಾ 20 ಸೆಸ್ ಸಂಗ್ರಹ ಮಾಡುವ ಮೂಲಕ ಟೈಲರ್ ಕಲ್ಯಾಣ ಮಂಡಳಿ ಜಾರಿಗೆ ತಂದು ರಾಜ್ಯಾದ್ಯಂತ ಇರುವ ಟೈಲರ್ ಮತ್ತು ಟೈಲರ್ಗಳ ಕುಟುಂಬದವರಿಗೆ ನೆರವಾಗಬೇಕೆಂದು ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಟೈಲರ್ ಮತ್ತು ಸಹಕಾರ ಫೆಡರೇಷನ್ ಜಿಲ್ಲಾ ಸಂಚಾಲಕ ಟೈಲರ್ ಬೀರೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು.
ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡಿದ ಬಳಿಕ NH 206 ಬೈಪಾಸ್ ರಸ್ತೆಯ ಕಾಮಗಾರಿಯನ್ನು ಆರಂಭಿಸುವಂತೆ ಒತ್ತಾಯಿಸಿ ಬೆಂಡೆಕೆರೆ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಅರಸೀಕೆರೆ ತಾಲೂಕು ಬಾಣಾವರ ಹೋಬಳಿಯ ಬೆಂಡೆಕೆರೆ ಗ್ರಾಮದಲ್ಲಿ ಜಮೀನಿದ್ದು ಸದರಿ ಜಮೀನು ನಮಗೆ ಪಿತ್ರಾರ್ಜಿತವಾಗಿ ಬಂದಂತಹ ಸ್ವತ್ತಾಗಿರುತ್ತದೆ. ಈ ಸ್ವತ್ತಿನಲ್ಲಿ ನಾವುಗಳು ನಮ್ಮ ಪೂರ್ವಜರ ಕಾಲದಿಂದಲೂ ಕೃಷಿಯನ್ನು ಮಾಡಿಕೊಂಡು ನಮ್ಮ ಕುಟುಂಬದ ಜೀವನ ನಿರ್ವಹಣೆಗೆ ಬರುತ್ತಿದ್ದೇವೆ. ಈ ಜಮೀನು ಫಲವತ್ತತೆಯಿಂದ ಕೂಡಿರುತ್ತದೆ. ಈ ಜಮೀನನ್ನು ಬಿಟ್ಟರೆ ನಮಗೆ ಜೀವನ ಮಾಡಲು ಯಾವುದೇ ಜಮೀನು ಇರುವುದಿಲ್ಲ ಎಂದು ಗ್ರಾಮಸ್ಥರು ಜಮೀನನ್ನು ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹೆದ್ದಾರಿ ರಸ್ತೆಯನ್ನು ಮಾಡುವ ಸಲುವಾಗಿ ನಮ್ಮ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿದ್ದಾರೆ. ಮಾರುಕಟ್ಟೆಯ ಬೆಲೆಯನ್ನು ನಿಗದಿ ಮಾಡದೆ ಮನಸ್ಸಿಗೆ ಬಂದ ಹಾಗೆ ನಿಗದಿ ಮಾಡಿರುತ್ತಾರೆ. ನಿಗದಿ ಮಾಡಿರುವ ಪರಿಹಾರದ ಹಣವನ್ನು ನಾವುಗಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಪಡೆದುಕೊಂಡಿರುತ್ತೇವೆ. ಒಟ್ಟಾರೆಯಾಗಿ ನಮ್ಮ ಕುಟುಂಬವು ಜಮೀನನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು ಈಗ ಜಮೀನನ್ನು ಕಳೆದುಕೊಂಡು ಬೀದಿ ಪಾಲಾಗಿ ಅನಾಥರಾಗಿದ್ದೇವೆ. ಅಧಿಕಾರಿಗಳು ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕೊಡಿಸಬೇಕು. ಅಲ್ಲಿಯವರೆಗೂ ಯಾವುದೇ ರೀತಿಯ ರಸ್ತೆ ಕಾಮಗಾರಿಯನ್ನು ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಎಚ್ಚರಿಸಿ ಮನವಿ ಮಾಡಿದರು. ಆದರೆ ನಾವು ಪರಿಹಾರ ಸಾಕಾಗಲ್ಲ ಅಂತ ಹೇಳಿ ಅವರು ಏನು ಹೇಳಿದರು ನಮಗೆ ಅಂದರೆ ಮೀಟಿಂಗಲ್ಲಿ ಕರೆದಾಗ 2016ರಲ್ಲಿ ಯಾವುದು ಅತಿ ಹೆಚ್ಚು ಪರಿಹಾರ ನಿಮ್ಮಲ್ಲಿ ರಿಜಿಸ್ಟರ್ ಆಗಿದೆ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿದರು. ಈಗ ಮಾಡಿದ್ದಕ್ಕೆ ಅವರು ನಾವು ಕೇಳಿದ್ದಕ್ಕೆ ನಮಗೆಲ್ಲ ಪರಿಹಾರ ಹಾಕಿದ್ದಾರೆ, ಹಾಕಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಹತ್ರ ಸರ್ವೇನೂ ಕೂಡ ಮಾಡಿದ್ದಾರೆ, ನಾವು ಬಿಟ್ಕೊಡಲ್ಲ ಅಂತಲೂ ಏನು ಹೇಳ್ತಾ ಇಲ್ಲ. ಗ್ರಾಮದ ಶಿವು, ಗಂಗಾಧರಪ್ಪ, ಪ್ರಸನ್ನಕುಮಾರ್, ಶಿವಮೂರ್ತಿ, ಸಿದ್ದಮರಿಯಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172672236 ಮತ್ತು 261891. ಫೈನಲಿ ಸಿಕ್ತು ನೋಡಿ. ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಎಸ್ ಮ್ಯಾಮ್. ನಾವಿದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ನಲ್ಲಿ ಹಾಗಿರಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ. ಬೆಂಗಳೂರಲ್ಲಿ ಅಥವಾ ಮುಂಬೈ, ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬ್ಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇದು ಮಲ್ಬಾರ್ ಪ್ರಾಮಿಸ್. ಸ್ಟೈಲ್ ಮೈ ಸ್ಪೇಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಟೈಲ್ ಮೈ ಸ್ಪೇಸ್ ಎಕ್ಸ್ಕ್ಲೂಸಿವ್ ವಾಲ್ಪೇಪರ್ ಹೋಮ್ ಫಿನಿಶಿಂಗ್ ಶೋರೂಮ್. ನಮ್ಮಲ್ಲಿ 8,000ಕ್ಕೂ ಅಧಿಕ ಡಿಸೈನ್ಗಳು ಲಭ್ಯ. ನಿಮ್ಮ ಮನೆಯ ಗೋಡೆಗಳನ್ನು ಶೃಂಗರಿಸಲು ಇದೀಗ ಸುಲಭ. ಕೇವಲ 999 ರೂಪಾಯಿಗಳಿಂದ ಪ್ರಾರಂಭ. ನಮ್ಮಲ್ಲಿ ವಾಲ್ಪೇಪರ್ಸ್, 3D ಮತ್ತು ಕಸ್ಟಮೈಸ್ಡ್ ವಾಲ್ಪೇಪರ್ಸ್, ವುಡನ್ ಫ್ಲೋರಿಂಗ್ಸ್, PVC ಫ್ಲೋರಿಂಗ್ಸ್, ಆರ್ಟಿಫಿಷಿಯಲ್ ಗ್ರಾಸ್, ವಾಲ್ ಟೆಕ್ಸ್ಚರ್ಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ಗೋಡೆಗಳ ಮೆರುಗಿಗೆ ಮತ್ತೊಂದು ಹೆಸರು ಸ್ಟೈಲ್ ಮೈ ಸ್ಪೇಸ್. ಸೈಟ್ ಎವಲ್ಯೂಷನ್ ಅಂಡ್ ಫ್ರೀ ಕನ್ಸಲ್ಟೇಷನ್. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಮಾಡಿ ಜಯನಗರ ರಿಂಗ್ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಹಾಸನ.
ಫೋನ್ ನಂಬರ್ 8867396938 ಮತ್ತು 8073484880. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, ಎಲ್ಇಡಿ ಟಿವಿಸ್, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್ ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ವ್ನಿಂದ ಇಎಂಐ ಸೌಲಭ್ಯ ಮತ್ತು ಯುನಿಲೇಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ರೋಡ್ ಬಿಸೈಡ್ ಯೂನಿಟಿ ಸ್ಕ್ಯಾನ್ ಅಪೋಸಿಟ್ ಹೋಟೆಲ್ ಜ್ವೆಲ್ ರಾಕ್, ಹಾಸನ್. ಫೋನ್ ನಂಬರ್ 9900032412 ಹಾಗೂ 9900987331. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೋವಿಡ್ ಸಾವಿನ ಸಂಖ್ಯೆ ಕಡಿಮೆ ಇದ್ದರೂ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಸೋಂಕಿನ ಬಗ್ಗೆ ಜನರು ನಿರ್ಲಕ್ಷ್ಯ ತಾಳಬಾರದೆಂದು ಜೆಎಂಎಫ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಿಎಸ್ ಪ್ರತಿಭಾ ಎಚ್ಚರಿಕೆ ನೀಡಿದರು. ಭೈರಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಕಾನೂನು ಕಾರ್ಯಾಗಾರ ಮತ್ತು ಕೋವಿಡ್ ಕುರಿತು ಜನಾಂದೋಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಪರಿಣಾಮ ಕಡಿಮೆ ಇರಬಹುದು, ಆದರೆ ಜನಜಂಗುಳಿರುವ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸುವುದನ್ನು ಮರೆಯಬಾರದು. ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕು. ಕಾನೂನು ಬಗ್ಗೆ ಎಲ್ಲರಿಗೂ ಅರಿವಿರಬೇಕು. ಆಸಕ್ತ ಹಾಗೂ ಅರ್ಹ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ವಿಶೇಷವಾಗಿ ಉಚಿತ ಕಾನೂನು ನೆರವು ನೀಡಲಾಗುವುದು. ಶಿಬಿರಗಳ ಮೂಲಕ ಕಾನೂನು ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮುಕ್ತ ಅವಕಾಶವಿದೆ. ಆರ್ಥಿಕವಾಗಿ ದುರ್ಬಲರಾದವರು ಇಂತಹ ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಜನತಾ ನ್ಯಾಯಾಲಯದಲ್ಲಿಯೂ ಉಚಿತ ಸಲಹೆ ಸಹಕಾರ ನೀಡಲಾಗುವುದು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಮಾತನಾಡಿ, ಕೋವಿಡ್ ಸೋಂಕು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸದಿದ್ದರೆ ಸೋಂಕು ಮರುಕಳಿಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ವಕೀಲ ಶಿವರಾಜ್ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭವ್ಯ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ವಕೀಲರಾದ RB ಸುರೇಶ್, ಬಿ ಮಂಜೇಗೌಡ, ಮಧು, ಮೋಹನ್, ಬಾಲಕೃಷ್ಣ ಉಪಸ್ಥಿತರಿದ್ದರು. ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷ DB ಮೋಹನ್ ಕುಮಾರ್ ತಿಳಿಸಿದರು. ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿರುವ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಮತ್ತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಖಾದಿ ಮೇಳದಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಬಟ್ಟೆ ತಯಾರಿಕೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ದೀಪಾವಳಿ ಹಬ್ಬದ ಅಂಗವಾಗಿ 1 ತಿಂಗಳ ಕಾಲ %15 ರಿಯಾಯಿತಿ ದರದಲ್ಲಿ ಸಿರಿ ಗ್ರಾಮೋದ್ಯೋಗದಿಂದ ತಯಾರಿಸಲ್ಪಟ್ಟ ವಿವಿಧ ಬಟ್ಟೆಗಳು, ಇಳಕಲ್ ಸೀರೆಗಳು ಮಾರಾಟ ಮಾಡಲಾಗುತ್ತದೆ. ಉತ್ತಮ ಗುಣಮಟ್ಟದಲ್ಲಿರುವ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರಕುತ್ತದೆ ಎಂದರು. ಹಾಗೆಯೇ ಜನರಿಗೆ ಕಡಿಮೆ ರೇಟ್ನಲ್ಲಿ ಬಟ್ಟೆಗಳನ್ನು ಕೊಡಬೇಕು. ಇವೆರಡನ್ನೂ ಸಹ ಮನಗಂಡು ಇವತ್ತು ಆಲೂರಿನ ಏನು ಬಿಕ್ಕೋಡ್ ರಸ್ತೆಯ ಈ ಭಾಗದ ಒಂದು ಮಳಿಗೆಯಲ್ಲಿ ಇವತ್ತು ಸಿರಿ ಎಂಬ ಒಂದು ಬಟ್ಟೆ ಅಂಗಡಿಯನ್ನು ಇವತ್ತು ತೆರೆದಿದ್ದಾರೆ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಹಾಗೆಯೇ ಇವತ್ತು ಏನು ಇವರು ಕೃಷ್ಣಮೂರ್ತಿ ದಂಪತಿಗಳು ಇಲ್ಲಿ 1.5-2 ವರ್ಷಗಳಿಂದ ಸಿರಿಧಾನ್ಯದ ಮಳಿಗೆಯನ್ನು ತೆರೆದಿದ್ದರು. ಅದರ ಜೊತೆಗೆ ಇವತ್ತು ಬಟ್ಟೆಯ ಮಳಿಗೆಯನ್ನು ಸಹ ಸೇರಿದ್ದಾರೆ. ಬಟ್ಟೆಗಳು ನೋಡಿದರೆ ಒಳ್ಳೆಯ ಕ್ವಾಲಿಟಿ ಇದೆ. ಇವತ್ತು ನೈದ ಬಟ್ಟೆಗಳು ಇವು. PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಪುಟ್ಟರುದ್ರೇಗೌಡ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ HB ಧರ್ಮರಾಜ್ ಖಾದಿ ಮೇಳ ಕುರಿತು ಮಾತನಾಡಿ, ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಹೆಗ್ಡೆ ಅವರು ಗ್ರಾಮೀಣ ಮಹಿಳೆಯರು ಮತ್ತು ಕುಟುಂಬದ ನಿರ್ವಹಣೆಗಾಗಿ ಆರ್ಥಿಕ ಸದೃಢರಾಗಲು ಯೋಜನೆಗಳನ್ನು ರೂಪಿಸಿದ್ದಾರೆ. ವಿಶೇಷವಾಗಿ ಮದ್ಯ ವ್ಯಸನಿಗಳನ್ನು ವ್ಯಸನದಿಂದ ನಿರ್ಮೂಲನೆ ಮಾಡಿ ಸಮಾಜದ ಮುಖ್ಯ ವಾಹಿನಿಗೆ ತಂದರು. ಶ್ರೀ ಕ್ಷೇತ್ರದ ಸೇವೆ ಸ್ಮರಣೀಯ ಎಂದರು. ಸಮನ್ವಯಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ನಾವುಗಳು ಈಗ ಈ ಹಾಲೂರಿನ ಈಗ ಸಬ್ ರಿಜಿಸ್ಟರ್ ಆಫೀಸರ್ ಎದುರುಗಡೆಯಲ್ಲಿ ಕೃಷ್ಣಪ್ಪ ಮತ್ತು ವನಿತಾರವರ ಮಳಿಗೆಯಲ್ಲಿ
ಖಾದಿ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಉತ್ತಮವಾದ ದರದಲ್ಲಿ ಉತ್ತಮವಾದ ಕ್ವಾಲಿಟಿಯನ್ನು ಪರಮ ಪೂಜ್ಯರು ಯಾವುದೇ ಒಂದು ನಾವು ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಅವರ ಒಂದು ಏನು ಪರೀಕ್ಷಣೆ ಇಲ್ಲದೆ ಯಾವುದನ್ನು ನಾವು ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಉತ್ತಮವಾದ ದರದಲ್ಲಿ ಉತ್ತಮವಾದ ಕ್ವಾಲಿಟಿಯನ್ನು ಕೊಡಲಿಕ್ಕೆ ನಾವು ಇಲ್ಲಿ ಸಿರಿಮೇಳವನ್ನು 1 ತಿಂಗಳ ಕಾಲ 15% ರಿಯಾಯಿತಿ ದರದಲ್ಲಿ ನಾವು ಈ ಒಂದು ಗ್ರಾಮದಲ್ಲಿ ತೆರೆದಿದ್ದೇವೆ. ಬೆಲೆ ಎಲ್ಲ ಕಡೆಯೂ ಧರ್ಮಸ್ಥಳ ಉದ್ಯೋಗಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಬಟ್ಟೆದ ಒಂದು ಕಾರ್ಯಕ್ರಮ ಆಲೂರಲ್ಲಿ ಇವತ್ತು ಏರ್ಪಡಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳನ್ನ ಸದಾವಕಾಶ ಸಿಕ್ಕಿತ್ತು ಜನಗಳಿಗೆ. ಅವರವರು ಇಷ್ಟು ಜನ ಬಂದಿರೋ ಎಲ್ಲರಿಗೂ ಹೇಳಿ ಕಡಿಮೆ ಬೆಲೆಯಲ್ಲಿ ಬೇರೆ ಅಂಗಡಿಗಳಿಗಿಂತ ಅತ್ಯುತ್ತಮವಾಗಿ ಕಡಿಮೆ ಬೆಲೆ ಸಿಗುತ್ತೆ ಅಂಥ ಅವಕಾಶನ ಎಲ್ಲ ಜನಗಳು ಪಡ್ಕೊಂಡು ಈ ಆಲೂರು ತಾಲೂಕಿಗೆ ಧರ್ಮಸ್ಥಳ ಅಂಗಡಿ ಅನ್ನೋದು ಒಂದು ಮಾದರಿಯಾಗಿ. ಗ್ರಾಮೀಣ ಸಿರಿಮಳಿಗೆ ಮಾಲೀಕರಾದ ವನಿತಾ ಶ್ರೀ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ನಾಗಮಣಿ ಹಾಜರಿದ್ದರು. ದಲಿತ ಮುಖಂಡ ಎಂಬಿ ಸ್ವಾಮಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಹೊಸಗದ್ದೆ ನಿವಾಸಿ ಪದ್ಮಾ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಅಧಿಕಾರ ದುರ್ಬಳಕೆ ಎಂಬ ಶೀರ್ಷಿಕೆಯಲ್ಲಿ ಸಕಲೇಶಪುರ ಎಎಸ್ಐ ಹಾಗೂ ಪಿಸಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಎಂಬಿ ಸ್ವಾಮಿ ಆಗ್ರಹಿಸಿರುವುದು ಶುದ್ಧ ಸುಳ್ಳಿನ ಹೇಳಿಕೆಯಾಗಿದೆ. ಪೊಲೀಸ್ ಅಧಿಕಾರಿಗಳು ನಮಗೆ ಚೆನ್ನಾಗಿ ಬದುಕುವಂತೆ ಬುದ್ಧಿ ಹೇಳಿದ್ದನ್ನೇ ತಿರುಚಿ ಬೇರೆ ರೀತಿ ಹೇಳಿಕೆ ನೀಡಿರುವುದು ಮತ್ತು ನನಗೆ ಮಾನಸಿಕ ಹಾಗೂ ದೈಹಿಕ ತೊಂದರೆ ಕೊಡುತ್ತಿರುವುದಾಗಿ ದೂರಿದರು. ನನ್ನ ಪತಿ ಪಾಪಣ್ಣ ಕಳೆದ 19 ವರ್ಷಗಳಿಂದ ದಾಂಪತ್ಯ ಜೀವನ ನಡೆಸುತ್ತಿದ್ದು ಚೆನ್ನಾಗಿ ಸಂಸಾರ ನಡೆಸುತ್ತಾ ಬಂದಿದ್ದೇವೆ. ನನಗೆ 2 ಮಕ್ಕಳಿದ್ದಾರೆ. ಮದ್ಯಪಾನ ವಿಷಯವಾಗಿ ನಮ್ಮ ಕುಟುಂಬದಲ್ಲಿ ಆಗಾಗ್ಗೆ ಸಣ್ಣಪುಟ್ಟ ಮಾತುಗಳು ನಡೆಯುತ್ತಿದ್ದು, ಎಂಬಿ ಸ್ವಾಮಿ ಅವರು ನನ್ನ ಪತಿಯ ಅಣ್ಣನಾಗಿದ್ದು ನನ್ನ ಗಂಡನನ್ನು ಬಾಯಿಗೆ ಬಂದಂತೆ ಅವಾಚ್ಯ ಪದಗಳಿಂದ ನಿಂದಿಸುವುದು, ಹಲವಾರು ಬಾರಿ ಹೊಡೆದು ಅವಾಚ್ಯ ಪದಗಳಿಂದ ಬೈದಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಸ್ವಾಮಿ ಅವರಿಂದ ನಮ್ಮ ಮೇಲೆ ಆಗುತ್ತಿರುವ ನ್ಯಾಯವನ್ನು ತಡೆದು ಆತನ ಮೇಲೆ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು. ತಾಯಿ ಮನೆಗೆ ಹಬ್ಬಕ್ಕೆ ಹೋಗಿ 4 ದಿವಸ ಹಬ್ಬದಲ್ಲಿ ಇದ್ದು ಬಂದಿಯಲ್ಲ, ಈ 4 ದಿವಸ ಯಾಕೆ ಇದ್ದು ಬಂದೆ ಅಂತ ನನ್ನ ಗಂಡ ಹೊಡೆದಿರೋದು. ನನ್ನ ಗಂಡ ಹೊಡೆದ್ರಲ್ಲ ಅಂತ ನಾನು ಬಾವಿಗೆ ಹೇಳಿದೆ. ಬಾವಿಗೆ ಹೇಳೋದಕ್ಕೆ ಅವ್ರು ಹೇಳಿರು, ಇವನು ಹಿಂಗೆ ಮಾಡ್ತಾನೆ, ಅವನಿಗೆ 1-2 ಏಟು ಹೊಡೆಸು ಅಂದರು. ನಾನೇನು ಮಾಡಿದೆ, ನಿಜ ಈ ಮಾತು ನಿಜ ಅಂದ್ಕೊಂಡು 1-2 ಏಟು ಹೊಡೆಸ್ದೆ ಪೊಲೀಸ್ನವ್ರ ಕೈಲಿ. ಅವರು ತೀರ್ಮಾನ ಮಾಡಿ ಮನೆಗೆ ಚೆನ್ನಾಗಿ ಕಳಿಸಿದ್ರು. ಪೊಲೀಸ್ನವರೆಲ್ಲವ ತೀರ್ಮಾನ ಮಾಡಿ ಚೆನ್ನಾಗಿ ಇಟ್ಕೊಂಡಿರು ಅಂತ ಕಳಿಸಿದ್ರು. ಇವನು ಆದರೂ ನಾನು ಏನು ಮಾಡೋಕ್ಕೆ ಹೋದ್ರು ನಾನು ಅಲ್ಲಿ ಹೊಡೆದು ಕಳಿಸೋದು, ಊರಿಗೆ ಹೋಗೇ ಬಿಡ್ತಿಲ್ಲ. ಊರಿಗೆ ಯಾರ ಹತ್ರನೂ ಸಂಘಕ್ಕೆ ದುಡ್ಡು ಕೊಡೋಕೆ ಹೋದ್ರು ಅಲ್ಲಿ ಅವಳು ಸೇರಿಸ್ಬೇಡಿ, ಅವಳಿಗೆ ನಾವು ಫೋನ್ ಮಾಡಬೇಡಿ ಅಂತೆಲ್ಲ ಕಿರುಕುಳ ಕೊಡೋದು ಜಾಸ್ತಿ. ಮಧುಮೇಹ ಮಾರಣಾಂತಿಕ ಕಾಯಿಲೆಯಲ್ಲ. ವೈದ್ಯರ ಸಲಹೆಯಂತೆ ಮಾತ್ರೆ ಮತ್ತು ಇನ್ಸುಲಿನ್ ತೆಗೆದುಕೊಂಡಲ್ಲಿ ಸಾಮಾನ್ಯ ಜನರಂತೆ ಆರೋಗ್ಯವಂತ ಜೀವನ ಮತ್ತು ಸುದೀರ್ಘಾಯುಷ್ಯ ಪಡೆಯಬಹುದೆಂದು ಲಯನ್ ಸಂಸ್ಥೆಯ ಸೆನೆಟ್ ಸದಸ್ಯ ಡಾಕ್ಟರ್ ಚಂದ್ರಮೌಳಿ ತಿಳಿಸಿದರು. ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಬೇಲೂರು ಲಯನ್ಸ್ ಕ್ಲಬ್ ಮತ್ತು ಐಡಿಎಸ್ಎಂಟಿ ತರಕಾರಿ ಮಾರುಕಟ್ಟೆ ಇವರ ಸಹಯೋಗದೊಂದಿಗೆ ಉಚಿತ ಮಧುಮೇಹ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಧುಮೇಹ ರೋಗವನ್ನು ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳುವುದರ ಮೂಲಕ ನಾವು ಈ ಒಂದು ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ. ಈ ರೋಗಕ್ಕೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ. ಸರಿಯಾದ ವ್ಯಾಯಾಮ, ಆಹಾರ ಪದ್ಧತಿ ಹಾಗೂ ಸೂಕ್ತ ಚಿಕಿತ್ಸೆಯ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು. ನಮ್ಮ ಮಾರ್ಕೆಟ್ನ ಎಲ್ಲ ಸರ್ವ ಸದಸ್ಯರು ವಿಚಾರ ತಿಳಿಸಿ ಈ ತರ ನಮ್ಮ ಮಾರ್ಕೆಟ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿದೆ. ಹಂಗೆ ಇವತ್ತು ಮಧುಮೇಹ ಹಾಗೂ ಬಿಪಿ ಶುಗರ್ ಎರಡನ್ನು ಚೆಕ್ ಮಾಡಿಸ್ಬೇಕು ಅಂತ ಹೇಳಿ ಡಾಕ್ಟರ್ ಮತ್ತೆ ನಮ್ಮ ಲಯನ್ಸ್ ಸಂಸ್ಥೆಯಿಂದ ಬಂದಿದ್ದಾರೆ. ಅದಕ್ಕೆ ಏನ್ ಮಾಡೋದು ಅಂತ ಕೇಳಿದಾಗ ಎಲ್ಲರೂ ಒಕ್ಕಲಿಂದ ಹಚ್ಕೊಂಡು ಹೌದು ಇದು ಈ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ನಮ್ಮ ವ್ಯಾಪಾರದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಾವು ತೊಡಗಿರ್ತೀವಿ. ನಮಗೆ ನಮ್ಮ ಆರೋಗ್ಯ ಬಗ್ಗೆ ನಮಗೆ ಅರಿವಿರಲ್ಲ. ಪ್ರತಿ ಬೇರೆ ಯಾವುದೇ ಇದ್ರು ಹೋಗಿ ನಾವು ಡಾಕ್ಟರ್ ತೋರಿಸ್ತೀವಿ. ಆದ್ರೆ ಈ ಶುಗರ್ ಮತ್ತೆ ಬಿಪಿ ಎರಡನ್ನೂ ನಾವು ಗಮನಿಸ್ತಾ ಇರಲ್ಲ. ಇವು ಎರಡನ್ನೂ ಕೂಡ ನಮ್ಮಲ್ಲಿಗೆ ನಾವು ಕುಂತಿರೋ ಜಾಗ ಬಂದು ಅದೆಲ್ಲ ಚೆಕ್ ಮಾಡ್ತಿದ್ರೆ ಬಹಳ ಸಂತೋಷವಾದ ವಿಚಾರ. ನಂತರ ಲಯನ್ ಸಂಸ್ಥೆಯ ವಲಯ ಸಲಹೆಗಾರ ಡಾಕ್ಟರ್ ಸಂತೋಷ್ ಮಾತನಾಡಿ, ಅತಿಯಾದ ತೂಕ, ಚಟುವಟಿಕೆ ರಹಿತ ಜೀವನ ಶೈಲಿ, ಹೆಚ್ಚಿನ ಕೊಬ್ಬಿನ ಅಂಶ ಹೊಂದಿರುವುದು, ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ ಸೇವನೆ, ಅನುವಂಶೀಯತೆ, ಅನಾರೋಗ್ಯಕರ ಆಹಾರ ಸೇವನೆ, ಅತಿಯಾದ ಉಪ್ಪು ಬಳಕೆ ಮತ್ತು ಎಣ್ಣೆಯಿಂದ ಮಾಡಿದ ಖಾದ್ಯಗಳ ಸೇವನೆ ಮಧುಮೇಹಕ್ಕೆ ಕಾರಣಗಳಾಗಿವೆ ಎಂದ ಅವರು ಅವುಗಳಿಂದ ದೂರವಿರುವುದು ಕ್ಷೇಮ ಎಂದರು. ಮತ್ತೊಂದ್ಸಲ ಮಾಡಿಸ್ಬೇಕಾಗುತ್ತೆ. ಅವ್ರಿಗೆ ಏನು ಮಾಡ್ತೀವಿ, ಅಡ್ವೈಸ್ ಮಾಡ್ತೀವಿ. ಒಂದು ವೀಕ್ ಅಥವಾ 15 ದಿವಸ ಊಟದಲ್ಲಿ ಪಥ್ಯ ಮಾಡಿಕೊಂಡು ಮತ್ತೊಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದು ಕರೆಕ್ಟಾಗಿ ಅಂದರೆ ರಾತ್ರಿ 8 ಗಂಟೆ ಊಟ ಮಾಡಿದ್ರೆ 12 ಗಂಟೆ ಗ್ಯಾಪ್ ಇರಬೇಕು. ಬೆಳಿಗ್ಗೆ 8 ಗಂಟೆಗೆ ಖಾಲಿ ಹೊಟ್ಟೆಲಿ ಕೊಡ್ಬೇಕು. ಮತ್ತು ತಿಂಡಿ ಆದಮೇಲೆ 2 ಗಂಟೆ ಬಿಟ್ಟು ಮತ್ತೊಂದ್ಸಲ ಮಾಡಿಸ್ಲಿಕ್ಕೆ ಹೇಳ್ತೀವಿ. ಅದು ಪೋಸ್ಟ್ ಪ್ರಾಂಡಿಯಲ್ ಅಂತ ಹೇಳಿ ಅದನ್ನು ತುಂಬ ಡಿಫ್ರೆನ್ಸ್ ಬಂದರೆ ಮಾತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ.
ಫಸ್ಟ್ ಶುರುವಿನಲ್ಲಿ ಡಯಟ್ ಹ್ಯಾಬಿಟ್ಸು ಮತ್ತು ಮುಖ್ಯವಾಗಿ ಸಂತೋಷಾಗ್ತಾ ಏನಾದರೂ ಮಿತವಾಗಿ ಬಳಸೋದು ಎಲ್ಲ ಪದಾರ್ಥಗಳು ಅದು ಇದು ಅಂತ ಹೇಳಿಲ್ಲ. ತುಂಬ ಜನ ಬಂದು ಹೇಳ್ತಾರೆ ಅದು ತಗೋಬೋದು ಇದು ತಗೋಬೋದು ಅಂತೇಳಿ ಯಾವುದೂ ಲಿಮಿಟ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಏನು ರೆಗ್ಯುಲರ್ ಆಗ್ತಾವೆ ಅಂತ ಎಲ್ಲದನ್ನು ತಗೋಬೋದು. ಇವಾಗ ಹಣ್ಣು ಹಪ್ಪಳುಗಳನ್ನಾಗಲಿ ಸ್ವೀಟ್ಸ್ ಡೈರೆಕ್ಟ್ ಸ್ವೀಟ್ಸ್ ಅಂತ ಏನಿರುತ್ತೆ ಶುಗರ್ ಇರೋ ಅಂಥದ್ದನ್ನು ಬಿಟ್ಬಿಟ್ಟು ಫ್ರೂಟ್ಸ್ ಎಲ್ಲ. ನಂತರ ಮಾತನಾಡಿದ ಐಡಿಎಸ್ಎಂಟಿ ಅಧ್ಯಕ್ಷ ರಾಜು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶಿಸ್ತುಬದ್ಧ ಜೀವನ ಅಗತ್ಯವಾಗಿದೆ. ನಮ್ಮ ವರ್ತಕರಿಗೆ ಲಯನ್ ಸಂಸ್ಥೆಯವರು ಆರೋಗ್ಯ ಶಿಬಿರ ನಡೆಸುತ್ತಿರುವುದು ಸಂತೋಷದ ವಿಚಾರವಾಗಿದೆ. ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿರುವ ಅವರು ತಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸುವುದನ್ನೇ ಮರೆತು ಬಿಟ್ಟಿರುತ್ತಾರೆ. ಮಧುಮೇಹ ಶಿಬಿರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದರ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಲ್ಯಾಬ್ ಇಲ್ಲ, ಯಾರು ಯೂರಿನ್ ಮಾಡಿದ್ರೆ ಅಲ್ಲಿ ನೀವೇ ಬಂದು ಕುತ್ಕೊಂಡ್ರೆ ಅವನಿಗೆ ಯಾವ ಕಾಯಿಲೆ ಯಾವ ಡಿಸಾರ್ಡರ್ ಇದೆ ಅಂತ ಮೊದಲು ಲ್ಯಾಬ್ಗಳಿಲ್ಲದಾಗ ಪತ್ತೆ ಮಾಡ್ತಾ ಇದ್ರು. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಅದರ ಹಿಂದೆ ಋಷಿ ಮುನಿಗಳು ಇಂಥ ಒಂದು ಕಾಯಿಲೆ ಇದೆ ಅಂತ ಹೇಳಿದ್ದಾರೆ. ಈ ಕಾಯಿಲೆ ಮೇನ್ ಆಗಿ ಅಂದ್ರೆ ಒಂದು ಸಿಂಪ್ಟಮ್ ವಿಪರೀತ ಬಾಯಾರಿಕೆ ಆಗುವಂಥದ್ದು, ಎರಡು ಪದೇ ಪದೇ ಯೂರಿನ್ ಅಂದ್ರೆ ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು, ಮೂರನೇದಾಗಿ ನವೆ ಅಂದ್ರೆ ಮೈಯ ಮೇಲೆ ಕಡತ ಉಂಟಾಗುವಂಥದ್ದು. ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ಅಧ್ಯಕ್ಷ ದೊಡ್ಮನೆ ಪ್ರಭಾಕರ್, ಲತೀಫ್, ಮುಕ್ತಿಯಾರ್, ಲ್ಯಾಬೊರೇಟರಿ ಆದರ್ಶ ಹಾಗೂ ವರ್ತಕರಾದ ನಾರಾಯಣ್, ಕೃಷ್ಣಮೂರ್ತಿ, ಸಂತೋಷ್, ಪ್ರದೀಪ್, ವೆಂಕಟೇಶ್, ಮಂಜು, ಧರ್ಮಣ್ಣ ಹಾಜರಿದ್ದರು. ಸಿರಿ ಗ್ರಾಮೋದ್ಯೋಗ ಯೋಜನೆಯಲ್ಲಿ ಆಲೂರು ತಾಲೂಕಿನ 5,000 ಮಹಿಳೆಯರಿಗೆ ಉದ್ಯೋಗ ದೊರಕಿದೆ ಎಂದು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಜಿಲ್ಲಾ ಸಮನ್ವಯಾಧಿಕಾರಿ ರಮೇಶ್ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ನಡೆದ ಜ್ಞಾನತಾಣ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಿಸಿ ಮಾತನಾಡಿದ ಅವರು, ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಬೆಳೆದಂತೆ ಹೊಸ ಆವಿಷ್ಕಾರವೂ ಬೆಳೆಯುತ್ತಿದೆ. ಅದರಂತೆ ಕೊರೋನಾದ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ಶಿಕ್ಷಣ ಇಲಾಖೆ ಸಂಪೂರ್ಣ ಮುಚ್ಚಿದ್ರಿಂದ ವ್ಯಾಸಂಗ ಮಾಡುತ್ತಿದ್ದ ಎಷ್ಟೋ ವಿದ್ಯಾರ್ಥಿಗಳ ಕಲಿಕೆಯಿಂದ ವಂಚಿತರಾಗಿದ್ದಾರೆ. ಇದನ್ನು ಅರಿತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಮುಂದಾಲೋಚನೆಯಿಂದಾಗಿ ಪ್ರತಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಟ್ಯಾಬ್ ಹಾಗೂ ಲ್ಯಾಪ್ಟಾಪ್ಗಳನ್ನು ವಿತರಿಸುತ್ತಿದ್ದೇವೆ. ಕೇವಲ 5ರಿಂದ 10ನೇ ತರಗತಿಗೆ ಮಾತ್ರ ವಿತರಿಸದೆ ಉನ್ನತ ವ್ಯಾಸಂಗ ಮಾಡುತ್ತಿರುವ ಗ್ರಾಮೀಣ ಭಾಗದ ಮಕ್ಕಳಿಗೂ ವಿಸ್ತರಿಸಬೇಕು. ಇದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಅನುಕೂಲವಾಗುತ್ತದೆ. ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಈ ಯೋಜನೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹಿಂದಿನಿಂದಲೂ ಬಂದಿದೆ. ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಸಹ ಧರ್ಮಸ್ಥಳದ ಹೆಸರು, ಧರ್ಮಸ್ಥಳದ ಕೆಲಸವನ್ನು ಪ್ರತಿಯೊಂದು ರಾಜ್ಯದಲ್ಲೂ ನಡ್ಕೊಂಡು ಬರ್ತಾ ಇದೆ. ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ TV ಮಾಧ್ಯಮದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಕೇಳ್ತಾ ಇದ್ವಿ. ಬಿಹಾರದಲ್ಲಿ ಸಮೇತ ಈ ಒಂದು ಯೋಜನೆಗಳನ್ನು ಮಾಡಿದ್ದಾರೆ, ಸಾಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಹಾಗೂ ಮದ್ಯ ವ್ಯಸನಿಗಳನ್ನು ಬಿಡಿಸುವಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಲ್ಯಾಪ್ಟಾಪ್ ವಿತರಣೆಯನ್ನು ಮಾಡ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಮೃತೇಶ್ವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಅಶೋಕ್ ಮಾತನಾಡಿ, ಶ್ರೀ ಕ್ಷೇತ್ರವು ಮಾಡುತ್ತಿರುವಂತಹ ಧರ್ಮದ ಕೆಲಸಗಳು ನಿಜಕ್ಕೂ ಅವಿಸ್ಮರಣೀಯ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ತನ್ನ ಕಾರ್ಯಕ್ಷಮತೆಯಿಂದ ಹೆಸರುವಾಸಿಯಾಗಿದೆ. ಈಗಾಗಲೇ ಶ್ರೀ ಕ್ಷೇತ್ರವು ಮದ್ಯವ್ಯಸನ ಕಾರ್ಯಕ್ರಮ ಮಾಡುತ್ತಾ ಸಾವಿರಾರು ಕುಟುಂಬಗಳಿಗೆ ಮರುಜೀವನ ನೀಡಿದೆ ಎಂದರು. ಇನ್ನಿತರೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಏನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನಾಭಿವೃದ್ಧಿಗಾಗಿ ಶ್ರೀ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಜ್ಞಾನತಾಣ ಎಂಬ ಯೋಜನೆಯನ್ನು ಜಾರಿಗೆ ತಂದಿರೋದು ತುಂಬ ಶ್ಲಾಘನೀಯವಾಯಿತು. ಪ್ರಸ್ತುತ ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ಏನು ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಬಹಳ ಆವಿಷ್ಕಾರವಾಗಿದೆ. ಆಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ನೋಡಿರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನನ್ನ ಭಾವನೆ. ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ರೂಪಾ ಜೈನ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಜ್ಞಾನತಾಣಕ್ಕೆ ರಾಜ್ಯಾದ್ಯಂತ ಚಾಲನೆ ನೀಡಲಾಗುತ್ತಿದೆ. ಈಗಾಗಲೇ ಇದಕ್ಕಾಗಿ ರಾಜ್ಯಾದ್ಯಂತ 20,000 ಟ್ಯಾಬ್ ಹಾಗೂ 10,000 ಲ್ಯಾಪ್ಟಾಪ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೂ ಬೇಲೂರು ತಾಲೂಕಿನಲ್ಲಿ ಸುಮಾರು 100 ಟ್ಯಾಬ್ ಮತ್ತು 50 ಲ್ಯಾಪ್ಟಾಪ್ ವಿತರಿಸಲಾಗುತ್ತಿದೆ. ಅದರಂತೆ 450 ನುರಿತ ಶಿಕ್ಷಣ ತಜ್ಞರಿಂದ ಶಿಕ್ಷಣವನ್ನು ಈ ಮೂಲಕ ಪ್ರತಿ ಗ್ರಾಮೀಣ ಭಾಗದ ಮಕ್ಕಳಿಗೆ ನೀಡುವ ಯೋಜನೆ ಕಲ್ಪಿಸಲಾಗುತ್ತಿದೆ. ಅದರಲ್ಲೂ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಸಹಾಯಧನ ಹಾಗೂ ಸಂಪೂರ್ಣ ಸುರಕ್ಷಾ ವಿಮಾ ಯೋಜನೆಯನ್ನು ವಿತರಿಸಲಾಗುತ್ತಿದೆ ಎಂದರು. ಈ ವರ್ಷದಲ್ಲಿ ನಬಾರ್ಡ್ ವತಿಯಿಂದ ಸಹೋದ್ಯೋಗವನ್ನು ಯುವ ಜನತೆಗೆ ಸಹೋದ್ಯೋಗವನ್ನು ಕಲ್ಪಿಸುವಂಥ ಕೆಲಸ, ಅವರಿಗೆ ತರಬೇತಿಯನ್ನು ಕೊಡಿಸುವಂಥ ಕೆಲಸವನ್ನು ಪೂಜ್ಯ ವರ್ಷದಲ್ಲಿ ಹಾಕೊಂಡಿದ್ದಾರೆ. ಅದೇ ರೀತಿ
ಹೊಸ ಕಾರ್ಯಕ್ರಮ ಈ ದಿನ ಉದ್ಘಾಟನೆ ಮಾಡಿದ್ದು ಜ್ಞಾನತಾನ ಕಾರ್ಯಕ್ರಮ. ಈ ಒಂದು ಜ್ಞಾನತಾನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಕ್ಕಳು ಕನ್ನಡ ಮಾಧ್ಯಮ ಓದ್ತಿರುವಂಥ 5ನೇ ಕ್ಲಾಸಿಂದ 10ನೇ ತರಗತಿಯ ಮಕ್ಕಳಿಗೆ ಟ್ಯಾಬನ್ನು ಒದಗಿಸುವಂಥ ಈ ಒಂದು ವ್ಯವಸ್ಥೆ ಆಗ್ತಾ ಇದೆ. ಪೂಜ್ಯರು ಈ ಒಂದು ಕಾರ್ಯಕ್ರಮ ಹಾಕೊಳ್ಳಿಕ್ಕೂ ಒಂದು ವಿಶೇಷ, ತಮಗೆಲ್ಲ ವಿಶೇಷ ಗೊತ್ತಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅರ್ಬನ್ ಬ್ಯಾಂಕ್ ಉಪಾಧ್ಯಕ್ಷ ಮಾಳಿಗೆರೆ ತಾರನಾಥ್, ಸಂಸ್ಥೆಯ ಶಾರದಾ, ಸವಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ಪಟ್ಟಣದ ನೆಹರು ನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ದೇವಸ್ಥಾನದ ಸಿಬ್ಬಂದಿ ಶಿವು ಎಂಬ ವ್ಯಕ್ತಿಯು ನೇಣಿಗೆ ಶರಣಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸುಮಾರು 6 ವರ್ಷಗಳಿಂದ ದೇವಾಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದ ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗ್ನ 45 ವರ್ಷದ ಶಿವು ಪಂಡಿತ್ ನೇಣಿಗೆ ಶರಣಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಕಾರ್ಯದರ್ಶಿ ಎಂ ಸಂದೀಪಾಪು, ಶಿವು ಎಂಬ ವ್ಯಕ್ತಿ ಕಳೆದ 6 ವರ್ಷದಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಕೆಲಸ ಮಾಡುತ್ತಿದ್ದು ನಮ್ಮ ಮನೆಯ ಮಗನಂತೆ ಇದ್ದು ಒಳ್ಳೆಯ ವ್ಯಕ್ತಿಯಾಗಿದ್ದರು. ಆದರೆ ಕುಡಿತದ ಚಟವಿತ್ತು. ನಿನ್ನೆ ರಾತ್ರಿ ವಿಪರೀತವಾಗಿ ಕುಡಿದು ದೇವಾಲಯದ ಒಳಗೆ ನೇಣು ಹಾಕಿಕೊಂಡು ಸತ್ತಿದ್ದು ಘಟನೆಗೆ ಕಾರಣ ತಿಳಿದು ಬಂದಿಲ್ಲ ಎಂದು ಹೇಳಿದರು. ಎಲ್ಲೋ ಅವನು ಕಾಲಿಂಗ್ ಪೋಂಗ್ ಅಂತ ಆ ಕಡೆ ಊರು ವೆಸ್ಟ್ ಬೆಂಗಾಲ್. ನಾನು ಇಲ್ಲೇ ಇದ್ದ ನಮ್ಮ ಮನೆ ಮಗನಾಗಿ. ಅವನು ರಾತ್ರಿ 7:50 ಫೋನ್ ಮಾಡಿದ್ದೀನಿ, ಎಣ್ಣೆ ಬಂದಿದೆ ಅಂತ. ಆಯಿತು, ಎಣ್ಣೆ ಇಳಿಸ್ಕೊಂಡಿದ್ದಾನೆ. ನನಗೆ 15 ಡೇಸ್ ಆಯಿತು, ನನಗೆ ಹುಷಾರಿಲ್ಲ, ಕೋವಿಡು. ನಾನು ಹಾಸನ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಮನೇಲಿದ್ದೆ. ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು ನಮ್ಮ ಭಟ್ರು, ಹೀಗಾಗಿದೆ ಅಂತ. ಅಷ್ಟೇ ಬಿಟ್ಟರು ಇನ್ನೇನು ಗೊತ್ತಿಲ್ಲ. ಸ್ವಲ್ಪ ಡ್ರಿಂಕ್ಸು ಇದಿತ್ತು ಅವನಿಗೆ, ಹಾಗಾಗಿ. ಈ ಸಂದರ್ಭದಲ್ಲಿ ಪಿಎಸ್ಐ ಕಾವ್ಯ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚೆಗೆ ನಡೆದ 2 ಉಪಚುನಾವಣೆಯಲ್ಲಿ ಸರ್ಕಾರದೊಂದಿಗೆ ಚುನಾವಣಾಧಿಕಾರಿಗಳು ಶಾಮೀಲು. ಸರ್ಕಾರದ ಕೈಗೊಂಬೆಯಾಗಿರುವ ಅಧಿಕಾರಿಗಳು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಗಂಭೀರ ಆರೋಪ. ಬೇಲೂರಿನಲ್ಲಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ರೈತ ಸಂಘ ಆಗ್ರಹ. ಹಾಸನದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಅಂಗನವಾಡಿ ನೌಕರರ ಪ್ರತಿಭಟನೆ. ಆಲೂರಿನಲ್ಲಿ ಅರ್ಹರಿಗೆ ಪಿಂಚಣಿ ನೀಡಲು ಒತ್ತಾಯಿಸಿದ ಹಿರಿಯ ನಾಗರಿಕರು. 1 ವಾರದಿಂದ ಕೊಂಚ ಇಳಿಮುಖ ಕಾಣುತ್ತಿರುವ ಕೋವಿಡ್. ಇಂದು 47 ಪಾಸಿಟಿವ್ ಪತ್ತೆ. ಸೋಂಕಿನ ಬಗ್ಗೆ ಜನರು ನಿರ್ಲಕ್ಷ್ಯ ತಾಳಬಾರದೆಂದು ಎಚ್ಚರಿಸಿದ ಆಲೂರು ತಾಲೂಕು ನ್ಯಾಯಾಧೀಶರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.